ಈಗಿನ ಸರ್ಕಾರ ಅದೆಂಥದ್ದು 5 ಗ್ಯಾರಂಟಿ ಅಂತೇಳಿ ನಮ್ಮ ಸೂರಜ್ ಏನೋ 6, 7 ಅಂತ ಏನೋ ಲೆಕ್ಕ ಹಾಕ್ತಿದ್ದ. ಯಾವ 5 ಗ್ಯಾರಂಟಿ? ಯಾವ 5 ಗ್ಯಾರಂಟಿ ಇವ್ರದ್ದು 51,000 ಕೋಟಿ? ನಾನು ಯಾವ ರಾಜ್ಯ ಅಂತ ಹೇಳಲ್ಲ. ಒಂದು ರಾಜ್ಯ ಕೇವಲ 20,000 ಕೋಟಿ ಸಾಲ ಮಾಡಿದರು ಇಲ್ಲಿಯವರೆಗೆ. ಇವತ್ತು 1,250 ರೂಪಾಯಿ ಕೊಡ್ಲಿಕ್ಕೆ ಹೋಗಿ ಪ್ರತಿ ಕುಟುಂಬದ ಹೆಣ್ಣು ಮಕ್ಕಳಿಗೆ ಆ ರಾಜ್ಯದಲ್ಲಿ 4.25 ಕೋಟಿ ಸಾಲ ಆಗಿದೆ. 4.25 ಕೋಟಿ ಸಾಲ ಆಗಿದೆ. ಇದು ಆ ಒಂದು ರಾಜ್ಯದ ಪರಿಹಾರ ಮಾಡಬೇಕು ಅಂತ ಹಳ್ಳಿಯ ತಾಯಂದರು ಹೇಳಿದ್ರಿ ನನಗೆ. ಸಂಪೂರ್ಣ ರದ್ದು ಮಾಡಿದೆ. ಹಣದ ಆಸೆಗೆ ಒಳಗಾಗಲಿಲ್ಲ. ಒಬ್ಬ ಹಳ್ಳಿಯ ಹುಡುಗ ಲಾಟ್ರಿಯ ವ್ಯಾಮೋಹಕ್ಕೊಳಗಾಗಿ ಮನೆ ಮುಂದೆ ಬಂದ. 2 ಲಕ್ಷ ಸಾಲ ಮಾಡ್ಕೊಂಡಿದ್ದೇನೆ, ಸಾಲ ತೀರಿಸ್ತಾ ಇದ್ರೆ ನೀನು ನಮ್ಮ ಕುಟುಂಬ ಸೂಸೈಡ್ ಮಾಡ್ಕೋತೀವಿ, ಆತ್ಮಹತ್ಯೆ ಮಾಡ್ಕೋತೀವಿ ಅಂತ. ಅವತ್ತೇ ಈ ರಾಜ್ಯದಲ್ಲಿ ತೀರ್ಮಾನ ಮಾಡದೆ. ಯಾರು ತೀರ್ಮಾನ ಮಾಡಲಿಲ್ಲ. ಯಾರು ಮಾಡಿದ್ದು? ನೀವು ಬೆಳೆಸಿರ ನಿಮ್ಮ ಮನೆ ಮಗ ಅಂತಕ್ಕಂಥದ್ದು ಒಂದು ಸ್ಥಾನ ನೀವೇನು ಕೊಟ್ಟಿದ್ದೀರಿ. ನಿಮ್ಮ ಮನೆಯ ಮಗ ಕುಮಾರಸ್ವಾಮಿ ಇವತ್ತು ಲಾಟ್ರಿಯ ನಿಷೇಧ ಮಾಡಿದಂಥದ್ದು ಈ ರಾಜ್ಯದಲ್ಲಿ. ಇವತ್ತೇನಾಗಿದೆ? ಬೇರೆ ಎಲ್ಲೋ ಬೇಡ, ಅರಸೀಕೆರೆ ಗುಡ್ಡಕ್ಕೆ ಹೋಗಿ ಏನಪ್ಪ ಶಕಣ ಯಾವ ಥರ ಮಟಕ ಆಡಿಸ್ತಾರೆ, ಏನೇನು ನಡೆಸ್ತಾರೆ ಪಾಪ. ಎಷ್ಟು ಜನ ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಪಾಪ ಹೇಳ್ತಾರೆ. ಇವತ್ತು ಅರಸೀಕೆರೆ ಜನ ಈಗಾಗಲೇ ಖಾಲಿ ಆಗ್ಬಿಟ್ಟಿರ್ಬೇಕೇನೋ ಗೊತ್ತಿಲ್ಲ ನನಗೆ. 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಇಲ್ಲಿ ಬಾಲನು ಇಲ್ಲಿ ನಿಂತಿದ್ದಾನೆ. ಇವನು ಇಂಜಿನಿಯರಿಂಗ್ ಕಾಲೇಜ್ ಬೇಕು ಚನ್ನರಾಯಪಟ್ಟಣಕ್ಕೆ ಅಂತಾನೆ. ಅರಸೀಕೆರೆಯಲ್ಲಿ ಅವರು ಇಂಜಿನಿಯರಿಂಗ್ ಕಾಲೇಜ್ ಬೇಕು ಅಂತಾರೆ. ಅಧಿಕಾರಿಗಳು ಹೇಳ್ತಾರೆ, ಸರ್ ಈಗಾಗಲೇ ಹಾಸನದಲ್ಲಿ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ನೀವು ಹಿಂದೆನೇ ಮಾಡಿದ್ದೀರಿ, ಇನ್ನು ಅಲ್ಲಿ ರೇವಣ್ಣವ್ರು ಕೂತವ್ರೆ. ಮಸ್ಲೆ ಹೊಸಳ್ಳಿಲಿ ಅಲ್ಲೊಂದು ಬೇಕು ಅಂತ ಹೇಳಿ ಅವರೊಂದು ಇಂಜಿನಿಯರಿಂಗ್ ಕಾಲೇಜು. ಕೊನೆಗೆ ನಾನು ತೀರ್ಮಾನ ಮಾಡಬೇಕಾದ್ರೆ ಈ ವೇದಿಕೆ ಮುಖಾಂತರ ಅರಸೀಕೆರೆಯ ನನ್ನ ತಂದೆ ತಾಯಿಂದರಿಗೆ ನಾನು ಹೇಳ್ತಕ್ಕಂಥದ್ದು, ನಾನು ಅರಸೀಕೆರೆಗೆ ಅಧಿಕಾರಿಗಳು ವಿರೋಧ ಇದ್ರು ಇಂಜಿನಿಯರಿಂಗ್ ಕಾಲೇಜ್ನ ಕೊಡ್ಲಿಕ್ಕೆ ಕಾರಣ ಅರಸೀಕೆರೆಯಲ್ಲಿ ನೀರಾವರಿ ಪ್ರದೇಶ ಇಲ್ಲ, ಬಡತನ ಇದೆ. ಅಲ್ಲಿಯ ಮಕ್ಕಳಿಗೆ ಒಳ್ಳೆ ವಿದ್ಯೆ ದೊರಕಲಿ, ಆ ಮಕ್ಕಳು ನಮ್ಮ ಥರ ಬೆಳಿಬೇಕು ಅಂತ ಹೇಳಿ ಅರಸೀಕೆರೆಗೆ ಇಂಜಿನಿಯರಿಂಗ್ ಕಾಲೇಜನ್ನು ಸ್ಯಾಂಕ್ಷನ್ ಮಾಡಿ ಬಾಲಣ್ಣನಿಗೆ ಹೇಳಿದೆ. ಮುಂದೆ ಸ್ವಲ್ಪ ಒಳ್ಳೆ ದಿನಗಳು ಬಂದರೆ ಚನ್ನರಾಯಪಟ್ಟಣಕ್ಕೂ ಒಂದು ಕೊಡೋಣ ಅಂತೆ. ನಾನಿವತ್ತು ಬರಬೇಕಾದ್ರೆ ಮೈಸೂರಿನ ನಮ್ಮ ಲೀಡರ್ ಹೇಳ್ತಾ ಇದ್ರು ನನಗೆ, ಮೈಸೂರಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು 8 ವರ್ಷದ ಮುಖ್ಯಮಂತ್ರಿಗಳು ಈಗಾಗಲೇ ದಾಖಲೆ ನಿರ್ಮಾಣ ಮಾಡಿಬಿಟ್ರು. ದೇವರಾಜ ಅರಸು ಅವರ ದಾಖಲೆನ. ಒಂದೇ ಒಂದು ಸರ್ಕಾರಿ ಕಾಲೇಜ್ ಇಲ್ಲ, ಇಂಜಿನಿಯರಿಂಗ್ ಕಾಲೇಜು ಮೈಸೂರು ಜಿಲ್ಲೆಯಲ್ಲಿ. ಏನ್ ಮಹೇಶಣ್ಣ ಇದೆಯಾ? ಸರ್ಕಾರಿ ಕಾಲೇಜ್ ಇದೆಯಾ ಅಲ್ಲಿ ಮೈಸೂರಲ್ಲಿ? ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಅದೇ ಹಾಸನ ಜಿಲ್ಲೆಯಲ್ಲಿ 3 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು. ಏನು ಮಾಡಿದ್ದಾರೆ ದೇವೇಗೌಡರ ಕುಟುಂಬ? ಆ ಪ್ರಶ್ನೆಯನ್ನು ಇಡ್ತಕ್ಕಂಥ ಮಹಾನ್ ನಾಯಕರುಗಳಿಗೆ ದೇವೇಗೌಡರ ಮಗ, ಈ ಜಿಲ್ಲೆಯ ಮಗ 3 ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟಿದ್ದೇನಪ್ಪ. ನೀವೇನು ಕೊಟ್ಟಿದ್ದೀರಪ್ಪ? ನೀವೇನು ಕೊಟ್ಟಿದ್ದೀರಿ? ಹಾಸನದ ರಿಂಗ್ ರಸ್ತೆ ಮೊನ್ನೆ ಜಿಲ್ಲಾ ಸಚಿವರೇನೋ ಮಾತನಾಡ್ತಿದ್ದು ನೋಡಿದೆ ಪತ್ರಿಕೆಯಲ್ಲಿ. 8 ವರ್ಷ ಬೇಕಾ 9 ವರ್ಷ ಬೇಕಾ ನಮ್ಮ ಹಾಸನ ಜಿಲ್ಲೆಯ ರಿಂಗ್ ರೋಡ್ ಮಾಡಲಿಕ್ಕೆ? ಅಪ್ಪ ನಿಮ್ಗೆ ಅಧಿಕಾರ ಇದೆ, ಹೌದು 9 ವರ್ಷದಿಂದ ಮಾಡಲಿಲ್ಲ, ಅದಕ್ಕೆ ಯಾರ್ಯಾರ ಕಾರಣ ಹೇಳೋದು ಬೇಡ. ಈಗ ಆಗಿದಾರಲ್ಲಪ್ಪ, ಸರ್ಕಾರ ಇದೆಯಲ್ಲಪ್ಪ, ಕಂಪ್ಲೀಟ್ ಮಾಡ್ರಪ್ಪ. ಇಲ್ಲಿ ನಮ್ಮ ಏರ್ಪೋರ್ಟು ದೇವೇಗೌಡರು ತೀರ್ಮಾನ ಮಾಡಿದ್ದು 30 ವರ್ಷಗಳ ಹಿಂದೆ. ದೇವೇಗೌಡರು ಏರ್ಪೋರ್ಟ್ನ ಮಾಡಬೇಕು ಅಂತ ಹೊರಟಿದ್ದು ವಿಲಾಸಿ ಜೀವನಕ್ಕಲ್ಲ. ಯಾವನನ್ನ ರೈತರು ಹಾಸನ ಜಿಲ್ಲೆನಲ್ಲಿ ನೀವು ಆಲೂಗೆಡ್ಡೆ ಬೆಳೀತಾ ಇದ್ರಿ, ಈಗ ಆಲೂಗೆಡ್ಡೆ ಬೆಳೆ ಬಹುಶಃ ಇವತ್ತು ಆಲ್ಮೋಸ್ಟ್ ಅಲ್ಲಿ ನಿಂತೋಗಿರಬೇಕೀಗ. ಇವತ್ತು ಆಲೂಗೆಡ್ಡೆ ಬೆಳೆದು ಬದುಕ್ತಾ ಇದ್ದೀರಿ, ಇವತ್ತು ಆ ಪರಿಸ್ಥಿತಿ ಉಳಿದಿಲ್ಲ. 30 ವರ್ಷದ ಹಿಂದೆ ಚಿಂತನೆ ಮಾಡಿದ್ರು, ಯಾವ ಆಲೂಗೆಡ್ಡೆಯನ್ನ ಹೊರ ದೇಶಗಳಿಗೆ ರಫ್ತು ಮಾಡ್ತಕ್ಕಂಥ ವೆರೈಟಿಯನ್ನು ತಂದು ನನ್ನ ರೈತರಿಗೆ ಉತ್ತಮವಾದ ಬೆಳೆಯನ್ನ ಬೆಳಿಲಿಕ್ಕೆ ತಯಾರು ಮಾಡಿ, ಆ ರೈತರು ಬೆಳೆದಂಥ ಬೆಳೆಯನ್ನ
ಹೊರದೇಶಗಳಿಗೆ ಸಾಗಿಸ್ಲಿಕ್ಕೆ ಏರ್ ಕಾರ್ಗೋಗಳನ್ನು, ವಿಮಾನಗಳನ್ನು ಈ ಒಂದು ಹಾಸನ ಜಿಲ್ಲೆಯಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ತರಬೇಕು ಅಂತೇಳಿ 30 ವರ್ಷಗಳೇ ಆಗಿರಬೇಕಾಗಲಿ. ಈ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ಬೆಂಗಳೂರು ಬಿಟ್ಟರೆ ಏರ್ಪೋರ್ಟ್ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ ಮಾಡಬೇಕು ಅಂತ ಕನಸು ಕಂಡಂಥವ್ರು. ಇದಕ್ಕೆ ಯಾರ್ಯಾರು ನಮಗೆ ದ್ರೋಹ ಮಾಡಿದ್ದಾರೆ ಈ ಜಿಲ್ಲೆಗೆ ನಾನು ಈ ವೇದಿಕೆ ಮೇಲೆ ಚರ್ಚೆ ಮಾಡೋಕ್ಕಾಗಲ್ಲ. ಯಾರ್ಯಾರಿಂದ ದ್ರೋಹ ಆಯಿತು ಈ ಜಿಲ್ಲೆಯ ಅಭಿವೃದ್ಧಿ, ರೇವಣ್ಣ ಬಹುಶಃ ನನಗೆ ರೇಗಿಸೋರು. ಏನಾದರೂ ಸರ್ಕಾರದಲ್ಲಿ ಏನಾದರೂ ನೇಣಾಕ ಬಂದ್ರು ಒಂದು ಹಗ್ಗ ಸಿಕ್ತಿದ್ರೆ ಅದೇ ಒಂದದ್ದು ನನಗೂ ಕೊಡುವಂತ ಅಂದ್ಬಿಟ್ಟು ಕೇಳ್ತೇನೆ. ರೇವಣ್ಣ ಅಂತ ಮಟ್ಟಿಗೆ ಅಭಿವೃದ್ಧಿ ಅಂದರೆ ಏನು ಸಿಕ್ಕಿದ್ರು ಬೇಕು ಅಂತ ಹೇಳ್ತಾನೆ ಅಂತ ಹೇಳಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.